ತುಳುನಾಡು ಐಸಿರಿ ಶಾಂತ ಶಾಸ್ತ್ರಿ. ನಿಮಗೆ ಒಂದು ವಿಷಯ ಗೊತ್ತಾ? ನಾನು ಕಾರವಾರದಲ್ಲಿರೋದು. ನನ್ನ ಗಂಡನಿಗೆ ಕೆಲಸ ಕಾರವಾರದಲ್ಲಿ, ನಾನು ಹುಟ್ಟೂರು ಮಾಂಗಳು. ಹಾಗೇ ನಾನಿಲ್ಲಿ ಕಾರವಾರಕ್ಕೆ ಬಂದು 10 ವರ್ಷ ಒಳಗೆ ಆಯಿತು. ನಾನು ಇಲ್ಲಿ ಯಾವುದೇ ಒಂದು ಥರದ ಗಲಭೆ ಗೊಂದಲ ಇಲ್ಲಿ ನೋಡಲಿಲ್ಲ ಇಷ್ಟವರೆಗೆ. ಮತ್ತು ಮುಸಲ್ಮಾನರ ಜಗಳ, ಹಿಂದೂಗಳ ಜಗಳ, ಮುಸಲ್ಮಾನರ ಜಗಳ ಇಲ್ಲವೇ ಇಲ್ಲ, ನಾನು ನೋಡಿಯೇ ಇಲ್ಲ. ಕಡೆಗೆ BJP ಕಾಂಗ್ರೆಸ್ ಅಂತ ಜಗಳಗಳಿರ್ತವಲ್ಲ, ಸುಮ್ಮನೆ ಏನೆಲ್ಲ ಒಂದು ಇದು ಒಂದೊಂದು ಕ್ರಿಯೇಟಿವ್ ವರ್ಕ್ ಮಾಡ್ತಾರೆ. ಅವ್ರವ್ರ ಪಾರ್ಟಿ ಬೆಳೆಸಲಿಕ್ಕೆ, ಅವ್ರ ಪಾರ್ಟಿ ವಿನ್ ಆಗಲಿಕ್ಕೆ ಅದು ಸಹಜ. ಈಗ ಯಾರಾದೊಂದು ಪಾರ್ಟಿಯಲ್ಲಿ ನಿಲ್ಲಬೇಕಾದ್ರೆ ಅವರು ಕೆಲಸ ಮಾಡಬೇಕಾಗ್ತದೆ. ಅವರು ಮುಂದೆ ಬರಲಿಕ್ಕೆ ಅವರು ಅಂಥ ಕೆಲಸಗಳನ್ನೆಲ್ಲ ಮಾಡಬೇಕಾಗ್ತದೆ. ಕ್ರಿಯೇಟಿವ್ ವರ್ಕ್ ಮಾಡ್ತಾರೆ, ಜನರೆಲ್ಲ ಸೇರಿಸ್ತಾರೆ. ಹಾಗೆ ಆಗ ವಿರೋಧ ಪಕ್ಷದ ಅವರ ವಿರುದ್ಧವಿರತಕ್ಕಂಥ ಜಾಸ್ತಿ ಸಮಕಾಲೀನರ ಪಕ್ಷಗಳು ಅವರು ಕೂಡ ಹಾಗೆ ಅವರಿಗೆ ಪರಸ್ಪರ ಸ್ವಲ್ಪ ಹೊಟ್ಟೆ ಕಿಚ್ಚು, ಮನಸ್ತಾಪ ಎಲ್ಲ ಹಾಗೆಲ್ಲ ಇರ್ತದೆ. ಇದು ಕೇವಲ ಒಂದು ಇದು ವೋಟಿಂಗ್ ಆಗುವಾಗ ಮಾತ್ರ ಇರ್ತದೆ, ಮತ್ತೆ ಇರೋದಿಲ್ಲ. ವೋಟ್ ಗೆದ್ದ ಮೇಲೆ ಎಲ್ಲರೂ ಸರಿ ಸಮರಾಗಿರ್ತಾರೆ. ಕಾರವಾರದಲ್ಲಿ ನಾನು ಅದನ್ನು ಕೂಡ ನೋಡಲಿಲ್ಲ. ಒಳಗಿಂದೊಳಿರ್ಬೋದು ಹೊಟ್ಟೆ ಕಿಚ್ಚು, ಮಾತುಕತೆ, ವೈರತ್ವ ಸ್ವಲ್ಪ ಅದು ಆ ಹೊತ್ತಿಗೆ ಮಾತ್ರ, ಮತ್ತು ಭಾಗದ ಸಮಯದಲ್ಲಿಲ್ಲ. ಬೇರೆ ಕಡೆಯಲ್ಲೆಲ್ಲ ಅದು ಓಟು ಮುಗಿದ ಮೇಲೆ ಸಹ ಅದಿರ್ತದೆ. ಅವನು ಆ ಪಾರ್ಟಿ, ಇವನು ಈ ಪಾರ್ಟಿ, ಆ ಪಾರ್ಟಿಯವರು ಆಗಿದ್ದರೆ ಅವರಿಗೆ ಇದು ಮಾಡಬೇಡಿ ಅಂತ ಸಹಾಯ ಮಾಡಬೇಡಿ, ಅವರು ಆ ಪಾರ್ಟಿ, ಈ ಥರ ಅದು ಕೂಡ ಇಲ್ಲ ಈ ಒಂದು ಊರಿನಲ್ಲಿ. ಅಷ್ಟು ಈ ವಾತಾವರಣ ಕೂಡ ಮಸ್ಕಾಗಿದೆ. ಈ ವಾತಾವರಣ ಎಷ್ಟು ಚೆನ್ನಾಗಿದೆ. ಈ ವಾತಾವರಣ ತಂಪು ಇಲ್ಲಿ ಇದಕ್ಕೆ ಹೇಳ್ತಾರೆ ಕರ್ನಾಟಕದ ಕಾಶ್ಮೀರ ಅಂತ. ಬನ್ನಿ ಬಂಧುಗಳೇ, ನೋಡಿ ನೀವು. ಬೀಚ್ ಇದೆ, ಡೆಡ್ ಸಿ ಇದು. ಎಲ್ಲ ಬೀಚ್ಗಳಲ್ಲಿ ನೀರು ತುಂಬಿ ಹರಿದು ಸುನಾಮಿ ಎಬ್ಬಿಸ್ತದೆ. ಇಲ್ಲಿ ಎಷ್ಟು ಮಳೆ ಬಂದರೂ ಇಲ್ಲಿ ನೀರು ಮೇಲೆ ಬರಲ್ಲ. ಈ ಡೆಡ್ ಸಿ ಅಂತ ಹೇಳ್ತಾರೆ ಇದಕ್ಕೆ. ಶಾಂತವಾಗಿ ಹರಿತದೆ. ನೀವು ಎಷ್ಟು ದೂರ ನಿಂತುಕೊಂಡು ನಿಮ್ಮ ಕಾಲ ಹತ್ರ ಬರೋದಿಲ್ಲ. ಅದರಷ್ಟಕ್ಕೆ ಅದು ಇದು ಮಾಡ್ತಾ ಇರ್ತದೆ. ಅಂಥ ಒಂದು ನದಿಗಳು ಕೂಡ, ನದಿಯಲ್ಲ ಸಮುದ್ರ, ಆ ಥರ ಬೀಚ್ ಭಾಳ ಚೆನ್ನಾಗಿದೆ. ಮತ್ತು ವ್ಯಾಪಾರ ಈ ಮಾರ್ಕೆಟಲ್ಲಿ ಜಗಳವೇ ಇಲ್ಲ. ನಾನು ನೋಡಲೇ ಇಲ್ಲ ಜಗಳ. ನಾನು ಎಷ್ಟೋ ವರ್ಷದಿಂದ ಮಾರ್ಕೆಟ್ಗೆ ಹೋಗ್ತೇನೆ, ಮಾರ್ಕೆಟಲ್ಲಿ ಜಗಳ ಇಲ್ಲ. ಕಡೆಗೆ ಒಂದು ದಿವಸ ನನಗೆ ಸುಬ್ರಹ್ಮಣ್ಯ ಸ್ವಾಮಿದು ಸೇವೆಗೆ ಒಂದು ಹಾಲು ಬೇಕಿತ್ತು. ಅದಕ್ಕೆ ನಾನು ಹಾಲು ಬರಲಿಲ್ಲ. 7 ಗಂಟೆ ಆದರೂ ಅದಕ್ಕೆ ಕಾದು 9 ಗಂಟೆ ಆಯಿತು. 9 ಗಂಟೆ ನಂತರ ನಾನು ಮಾರ್ಗದಲ್ಲಿ ಹೋದೆ. ಸ್ಟ್ರೀಟ್ ಲೈಟೆಲ್ಲ ಏನು ಇರಲಿಲ್ಲ ಆಯಿತು ಆ ದಿವಸ. ಜನ ಗಂಡಸರು ಮಾತ್ರ, ಹೆಂಗಸರು ಯಾರೂ ಇಲ್ಲ. ಅಂಥ ಒಂದು ಸ್ಥಳದಲ್ಲಿ ನಾನು ಮೇನ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ನನಗೆ ಒಳಗಿಂದ ಒಳಗೆ ಪುಕ್ಕು ಹೆದರಿಕೆ ಆಗ್ತಿತ್ತು. ಯಾಕೆಂದರೆ ಇದು ನಾನು ಹೊರಗೆ ಬಂದಿರಲಿಲ್ಲ. ಈ ದಿವಸ ಬಂದಿದ್ದೆಲ್ಲ ಅಮಾವಾಸ್ಯೆ ಕತ್ಲೆ. ಆದರೆ ಜನಗಳು ಎಷ್ಟು ದಾರಿ ಹೋಗರಿದ್ದಾರಲ್ಲ, ಅವರು ಎಷ್ಟು ಅವ್ರ ಪಾಡಿಗೆ ಅವರು ನಮ್ಮನ್ನು ನೋಡಿದವರು ಕೇಳ್ತಾರೆ, ಯಾಕಮ್ಮ ರಾತ್ರಿ ಬಂದಿದ್ದೀವಿ ಒಬ್ಬಳೆ, ಯಾರೊಟ್ಟಿಗೆ ಅದು ಬರಬೇಕಿತ್ತು, 2 ಜನ ಬರಬೇಕಿತ್ತು, ಹೆಂಗಸಾದ್ರು 2 ಜನ 3 ಜನ ಒಟ್ಟಿಗೆ ಹೋಗಿ ಯಾಕಮ್ಮ ಒಬ್ಬಳೆ ಬರ್ತಿದ್ದೀರಿ ಅಂತ. ಹಾಗೆ ಒಂದು ಮೇಲು ನುಡಿ ಅದು. ಕಡೆಗೆ ನಾನು ಹೋಗಿ ಏನಾಯ್ತು ಅಂತ ಗೊತ್ತುಂಟ ನಿಮಗೆ? ಏನಾಗಲಿಲ್ಲ. ಅಷ್ಟು ಚೆನ್ನಾಗಿ ಹೋಗಿ ಬಂದಿದ್ದೇನೆ. ನನಗೆ ಮನಸ್ಸು ಆ ಹೊತ್ತಿನಲ್ಲಿ ನನಗೆ ಏನಾಯಿತು ಅಂತ ಹೇಳಿದರೆ, ಇದೇ ವಿಷಯ. ಒಬ್ಬಳೇ ರೋಡಲ್ಲಿ ಹೋಗೋದು 9:30 ಗಂಟೆಗೆ, ಲೈಟ್ ಇಲ್ಲ, ಗಂಡಸರು ಹೋಗ್ತಾ ಇರ್ತಾರೆ, ಬೈಕಲ್ಲಿ ಹೋಗ್ತಾ ಇದ್ದಾರೆ. ಏನು ಬೇರೆ ಊರು ಆಗ್ತಿದ್ರೆ ಉಂಟಲ್ಲ, ಅದೇ ನಿಮಗೆ ಹೇಳಬೇಕಾಗಿಲ್ಲ ಯಾವ ಊರು ಅಂತ. ನಾನು ಸ್ಪೆಷಲಾಗಿ ನಿಮ್ಗೆ ಯಾವ ಊರು ಅಂತ ನಾನು ಹೇಳಬೇಕಾಗಿಲ್ಲ. ನಾನು ಮಂಗಳೂರಿನವಳು. ಯಾವ ಊರಲ್ಲಿ ಅಂದರೆ ಬೇರೆ, ಈಗ ಬೆಂಗಳೂರಿನಲ್ಲಿ ಇರ್ಬೋದು, ಅದಕ್ಕೆಲ್ಲ ಊರಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಡೆಲ್ಲಿಯಲ್ಲೆಲ್ಲ ಅಲ್ಲಿ ಯಾವಾಗಲೂ ಲೈಟ್ ಹೊತ್ಕೊಂಡಿರ್ತದೆ. ಆ ಲೈಟ್ ಇದ್ದರೂ ಕೂಡ ಆ ಥರ ಏನೆಲ್ಲ ಆಗಿರ್ತದೆ. ಆದರೆ ಅಂಥ ಊರುಗಳೆಲ್ಲ, ಬೇರೆ ಊರುಗಳು, ಸಣ್ಣ ಊರುಗಳಲ್ಲಿ ಕೂಡ ಇದೆ ಆ ಥರ. ಹೆಂಗಸರನ್ನು ಹುಮ್ಮನ್ ಅಂಟರ್ ಎಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹುಮ್ಮನ್ ಅಂಟರ್ ಸಹ ಅವರು ಹೊತ್ಕೊಂಡು ಹೋಗಿ ಕಾಡಲ್ಲಿ ಹೆಣ ಇರ್ತದೆ. ಹುಮ್ಮನ್ ಅಂಟರ್ಸ್ ಎಷ್ಟು ಸಮಯ ಹುಮ್ಮನ್ ಅಂಟರ್ಸ್ ಹಂಟಿಂಗ್ ಮಾಡಲಿಕ್ಕಾಗ್ತದೆ. ಅವ್ರು ಸತ್ತೋಗ್ತಾರೆ ಮನುಷ್ಯ, ಯಾರು ಬದುಕಂಗಿಲ್ಲ. ಈಗ ಒಂದು ಹಬ್ಬ 84 ವರ್ಷ ಲಾಸ್ಟ್. ಅಷ್ಟರಲ್ಲಿ ಅವರು ವುಮನ್ ಹಂಟಿಂಗ್ ಎಷ್ಟು ಮಾಡ್ತಾರೋ ಅನ್ನೋ ಗೊತ್ತಿಲ್ಲ ನನಗೆ.
ಭಗವಂತ ಮಾತ್ರ. ನೀವು ಯಾರು ಕೂಡ ಇದು ಬೇಜಾರು ಮಾಡಬೇಡಿ, ಅಲ್ಲಿ ಹುಮ್ಮನಂಟರಿದ್ದಾರೆ, ಇಲ್ಲಿ ಹುಮ್ಮನಂಟರಿದ್ದಾರೆ ಅಂತ. ಎಲ್ಲೂ ದೇವರು ಒಂದು ಪರಮಾತ್ಮ ಒಂದು ಇರ್ತಾನೆ. ನಾವು ಎಷ್ಟು ಸತ್ತು ಮಣ್ಣಾಗಿ ಹೋದರೂ ಕೂಡ, ಹೊತ್ತಿ ಹೋಗಿ ಬೂದಿ ಆದರೂ ಕೂಡ ಪರಮಾತ್ಮ ಒಬ್ಬ ಇದ್ದಾನೆ. ನೋಡಿ, ನಾನು ಇಷ್ಟು ಕಾರವಾರ ಒಳ್ಳೆ ಜಾಗ ಅಂತ ಹೇಳಿದರೆ ನಾನು ಹೋಗಿ ಚೆನ್ನಾಗಿ ಬಂದಿದ್ದೇನೆ ಮನೆಗೆ. ಹಾಗೆ ಅನಿಸಿತು ನನಗೆ, ದೇವರೇ, ಇಲ್ಲಿ ಬೇರೆ ಊರಾಗ್ತಿದ್ದು ನನ್ನ ಕಥೆ ಏನಿತ್ತು ಅಂತ. ಅಷ್ಟು ಒಳ್ಳೆ ಊರು, ವ್ಯಾಪಾರ ಬಹಳ ತಂಡಾಗಿ ನಡೀತದೆ, ಒಳ್ಳೆ ವ್ಯಾಪಾರ, ಸೀ ಬರ್ಡಿದೆ, ಆಮೇಲೆ ಬೀಚ್ ಇದೆ, ಡೆಡ್ ಸಿ ಬೀಚ್ ಭಾಳ ಚೆನ್ನಾಗಿದೆ. ಮತ್ತು ಎಷ್ಟು ಹೊತ್ತು ನಿಂತರೂ ಸಾಕಾಗೋದಿಲ್ಲ ಅಲ್ಲಿ, ಅಷ್ಟು ಮನಸ್ಸಿಗೆ ಆನಂದ ನೆಮ್ಮದಿಯನ್ನು ಕೊಡ್ತದೆ ಆ ಬೀಚ್. ಮತ್ತು ಒಳ್ಳೆ ವ್ಯಾಪಾರ ಮಾಡೋರಿಗೆ ಸಹ ಒಳ್ಳೆ ವ್ಯಾಪಾರ ಮಾಡಿಸ್ತದೆ. ನನಗೆ ತುಂಬ ಇಷ್ಟ ಆಯಿತು ಈ ಸ್ಥಳ. ನೀವು ಬನ್ನಿ ನೋಡಿ, ನಮ್ಮ ಕರ್ನಾಟಕದ ಕಾಶ್ಮೀರ. ಶಾಂತ ಶಾಸ್ತ್ರಿಯ ಒಂದು ಹೇಳಿಕೆ ಕನ್ನಡದ ಐಸಿರಿ ಶಾಂತ ಶಾಸ್ತ್ರಿ ಹೇಳ್ತಾ ಇದ್ದಾಳೆ, ಬನ್ನಿ ಬನ್ನಿ ಕಾರವಾರಕ್ಕೆ, ಬನ್ನಿ 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 ಬನ್ನಿ, ಬಲೆ 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 ಬಲೆ, ಬನ್ನಿ 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 ಬನ್ನಿ, ಬಾಯ್.